ಈ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು. ದೇವರ ಪರಿಪೂರ್ಣತೆಯಿಂದ ತುಂಬಿದವರಾಗಬೇಕು ಎಂದು ನಾನು ಬೇಡಿಕೊಳ್ಳುತ್ತೇನೆ. ಆಮೆನ್. ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಿಂತಲೂ ಅಧಿಕವಾದುದನ್ನು ಮಾಡಲು ದೇವರು ಶಕ್ತರು. ಪ್ರಾರ್ಥಿಸೋಣ. ಕರುಣಾಮಯ ದೇವರೇ, ನಮ್ಮ ಪಾಪಗಳಿಗಾಗಿ ಗಾಯಗೊಂಡ ನಿಮ್ಮ ಕುಮಾರರ ಹೃದಯದ ಮೂಲಕ ನಿಮ್ಮ ಪ್ರೀತಿಯನ್ನು ಅನುಸರಿಸುತ್ತೀರಿ. ಅದೇ ಪ್ರೀತಿಯನ್ನು ನಮ್ಮ ಬಾಳಿನಲ್ಲಿ ತೋರುತ್ತಾ ನಿಮ್ಮನ್ನು ಮಹಿಮೆಪಡಿಸುವುದಕ್ಕೆ ಅನುಗ್ರಹಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ನವೇನ ಪ್ರಾರ್ಥನೆ. ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ನುಡಿದ ಪ್ರಭು ಯೇಸುವೇ, ನಿಮ್ಮ ನುಡಿಗಳಲ್ಲಿ ನಂಬಿಕೆ ಇರಿಸಿ ಜೀವಂತ ವಿಶ್ವಾಸದಿಂದ ನಿಮ್ಮ ದಿವ್ಯ ಪಾದದಲ್ಲಿ ಸಾಷ್ಟಾಂಗವಾಗಿ ಬಿದ್ದು ದೀನರಾಗಿ ಪ್ರಾರ್ಥಿಸುವ ನಮ್ಮ ಕೋರಿಕೆಗಳನ್ನು ಆಲಿಸಿರಿ. ಮೌನವಾಗಿ ಕೋರಿಕೆಗಳನ್ನು ಸ್ಮರಿಸುವುದು. ನಮ್ಮ ಪ್ರೀತಿಯ ಯೇಸುವಿನ ಪವಿತ್ರ ದೇವರೇ, ನೀವೇ ನಮ್ಮ ಆಸರೆಯು, ನಿಮ್ಮ ಪಾದಕ್ಕೆ ಓಡಿ ಬಂದಿದ್ದೇವೆ. ಸದೈವ ಸಂದರ್ಭಗಳಲ್ಲಿ ನೀವೇ ನಮ್ಮ ಆಸರೆ, ದುಃಖ ದುಃಖಗಳಲ್ಲಿ ನೀವೇ ನಮ್ಮ ಸಾಂತ್ವನ, ಶೋಧನೆ ಸಮಯಗಳಲ್ಲಿ ನೀವೇ ನಮ್ಮ ಬಿಡುಗಡೆ. ನಾವು ಮುಂದಿಟ್ಟಿರುವ ಈ ಕೋರಿಕೆಗಳನ್ನು ಹೇಗಾದರೂ ನೆರವೇರಿಸಿರಿ ಎಂದು ನಂಬಿದ್ದೇವೆ. ಆದರೂ ನಿಮ್ಮ ಚಿತ್ತದಂತೆಯೇ ಆಗಲಿ. ಈ ಕೋರಿಕೆಗಳು ನೆರವೇರದೆ ಹೋದರೂ ನಾವು ಎಡೆಗೊಡದೆ ನಿಮ್ಮನ್ನು ಸ್ತುತಿಸಿ ವಂದಿಸಿ ಹಾಡಿ ಹೊಗಳುತ್ತೇವೆ. ಎಂದಿಗೂ ನಿರಾಶರಾಗದೆ ಎಂದೆಂದೂ ನಿಮ್ಮ ಚಿತ್ತಕ್ಕೆ ಮಣಿದು ವಿಧೇಯತೆಯಿಂದ ನಡೆಯಲು ನಿಮ್ಮ ಪ್ರಸಾದವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಬಲಿ ಪೂಜೆಯ ಸದುದ್ದೇಶ. ಓ ಯೇಸುವಿನ ಪವಿತ್ರ ದೇವರೇ, ನಾವು ಅರ್ಪಿಸುವ ಅತಿ ಉನ್ನತವಾದ ಈ ಬಲಿ ಪೂಜೆಯ ಮೂಲಕ ಪಿತನಲ್ಲಿಯೂ ಪವಿತ್ರಾತ್ಮನಲ್ಲಿಯೂ ಒಂದಾಗಿರುವ ನಿಮ್ಮನ್ನು ಆರಾಧಿಸುತ್ತೇವೆ. ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಪಾಪಗಳ ಪರಿಹಾರವಾಗಿ ಈ ಬಲಿಯನ್ನು ನಿಮ್ಮ ಕೃಪೆಗೆ ಅರ್ಪಿಸಿ ನಮ್ಮ ವಿನಯಪೂರ್ವಕ ಉದ್ದೇಶಗಳ ಫಲವನ್ನು ನಾವು ಪಡೆದು ಆನಂದಿಸುವಂತೆ ಅನುಗ್ರಹಿಸಿ. ಆಮೆನ್. ಬನ್ನಿ ಭಕ್ತರೇ ನಾವು ಹೋಗುವ ದೇವರ ಸನ್ನಿಧಿಗೆ. ಬನ್ನಿ ಭಕ್ತರೇ ನಾವು ಹೋಗುವ ದೇವರ ಸನ್ನಿಧಿಗೆ. ಮುಂಜಾನೆ ಚಿಲಿಪಿಲಿ ಹಕ್ಕಿಗಳು
ಸೂರ್ಯನ ಕಿರಣದ ಸ್ಪರ್ಶದಿಂದ ಮುಂಜಾನೆ ಚಿಲಿಪಿಲಿ ಹಕ್ಕಿಗಳು ಸೂರ್ಯನ ಕಿರಣದ ಸ್ಪರ್ಶದಿಂದ ಎದ್ದು ಹಾರುತ್ತಿವೆ, ಗಾನ ಮೊಳಗುತ್ತಿದೆ, ಎದ್ದು ಹಾರುತ್ತಿದೆ, ಗಾನ ಮೊಳಗುತ್ತಿದೆ, ದೇವರ ಮಹಿಮೆಯ ಸಾರುತ್ತಿವೆ, ದೇವರ ಮಹಿಮೆಯ ಸಾರುತ್ತಿವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ದಿವ್ಯ ಬಲಿ ಪೂಜೆಯನ್ನು ಯಾರೆಲ್ಲ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿದ್ದಾರೋ ಅವರೆಲ್ಲ ವಿಶೇಷ ಬೇಡಿಕೆಗಳು ಮತ್ತು ನೆರವೇರುವಂತೆ ಹಾಗೂ ಇಲ್ಲಿ ನೆರೆದಿರುವ ಸಕಲ ಭಕ್ತಾದಿಗಳ ಅಭಿಪ್ರಾಯಗಳು ನೆರವೇರುವಂತೆ ಈ ಬಲಿಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಮ್ಮೆಲ್ಲರಿಗೂ ಸಂಭ್ರಮದ ಸುದಿನ. ಏಕೆಂದರೆ ಇಂದು ತಾಯಿ ಧರ್ಮಸಭೆಯು ಯೇಸುವಿನ ಪವಿತ್ರ ಹೃದಯದ ಮಹೋತ್ಸವವನ್ನು ಕೊಂಡಾಡುತ್ತಿದೆ. ಹಾಗೂ ಇಂದು ನಮ್ಮ ದೇವಾಲಯದಲ್ಲಿ ಧ್ವಜಾರೋಹಣದ ಮೂಲಕ, ಇಂದು ಸಂಜೆ ಧ್ವಜಾರೋಹಣದ ಮೂಲಕ ನಾವು ನವದಿನಗಳನ್ನು ಆರಂಭಿಸುತ್ತಿದ್ದೇವೆ. ಆದ್ಮೇಲೆ ಆ ಕ್ರಿಸ್ತನ ಪ್ರೀತಿಯು ಹೃದಯದಿಂದ ಸದಾ ಹೊಮ್ಮುತ್ತದೆ. ನಾವು ಪವಿತ್ರ ಬೈಬಲ್ ಗ್ರಂಥದಲ್ಲಿ ಯಾವ ರೀತಿ ಈ ಮನುಕುಲಕ್ಕೆ ದೇವರು ಪ್ರೀತಿಯನ್ನು ತೋರಿಸಿದರು ಅಂತ ವಿಭಿನ್ನ ಚಿತ್ರಗಳಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಮಗುವಾಗಿ ಯಾವ ರೀತಿ ಲೋಕವನ್ನು ಪ್ರೀತಿಸಿದರು, ಒಬ್ಬ ಕುರಿಗಾಹಿಯಾಗಿ ಯಾವ ರೀತಿ ಆ ಕುರಿಗಳನ್ನು ಪ್ರೀತಿಸ್ತಾರೋ ಅದೇ ರೀತಿ ತನ್ನ ಮನುಕುಲವನ್ನು ಯಾವ ರೀತಿ ದೇವರು ಪ್ರೀತಿಸಿದರು, ಒಂದು ದಿವ್ಯ ಕರುಣೆಯ ಮೂಲಕ ಯಾವ ರೀತಿ ದೇವರು ಪ್ರೀತಿಸಿದರು ಅಂತ ಪ್ರತಿಬಿಂಬಿಸ್ತಾರೆ. ಹಾಗೂ ಶಿಲುಬೆ ಮೇಲೆ ಪ್ರಾಣವನ್ನು ತ್ಯಾಗ ಮಾಡುತ್ತಾ ಯಾವ ರೀತಿ ಮನುಕುಲಕ್ಕೆ ಪ್ರೀತಿ ತೋರಿಸಿದರು ಎಂದನ್ನು ಪ್ರತಿಬಿಂಬಿಸಿದ್ದಾರೆ. ಅದೇ ರೀತಿ ಪವಿತ್ರ ಹೃದಯದ ಒಂದು ಚಿತ್ರದ ಮೂಲಕ, ಒಂದು ಪಟದ ಮೂಲಕ ಈ ಮನುಕುಲಕ್ಕೆ ದೇವರು ಎಷ್ಟು ಆ ಪ್ರೀತಿಯನ್ನು ತೋರಿಸುತ್ತಿದ್ದಾರೆ ಎಂದು ನಾವು ಆ ಪಟದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಆದ್ಮೇಲೆ ಇಂದು ನಾವೆಲ್ಲರೂ ಒಂದೇ ಕುಟುಂಬವಾಗಿ ಆ ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಲು ನಾವು ಇಂದು ಬಂದಿರುವಾಗ, ಆ ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಲು ನಾನು ಪಾತ್ರನಾಗಿದ್ದೇನಾ, ಅಥವಾ ನನ್ನ ಪಾತ್ರನಾಗಿ ನಾವು ಕ್ರಿಸ್ತನ ಅನೇಕ ಪಾಪಗಳಿಂದ ಮಾಡಿ ಆ ಕ್ರಿಸ್ತನಿಂದ ದೂರ ಉಳಿದಿದ್ದೇನಾ ಎಂಬ ಯೋಚನೆಯನ್ನು ಮಾಡುತ್ತಾ ಆ ಮಾಡಿದ ಪಾಪಗಳನ್ನು ನೆನೆಸಿಕೊಂಡು ಈ ಬಲಿ ಪೂಜೆಯಲ್ಲಿ ನಾವು ದೇವರಲ್ಲಿ ಕ್ಷಮಾಪಣೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭುವೇ 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 ದಯೆ ತೋರಿ, ಪ್ರಭುವೇ 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 ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭುವೇ 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 ದಯೆ ತೋರಿ, ಪ್ರಭುವೇ 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 ದಯೆ ತೋರಿ.
ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜರಿಗೆ ಶಾಂತಿ ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜರ್ಗೆ ಶಾಂತಿ ದೇವನಿಗೆ ಪಿತ ದೇವನಿಗೆ ಕರ್ತನಿಗೆ ಸೃಷ್ಟಿಕರ್ತನಿಗೆ ಒಡೆಯನಿಗೆ ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜರ್ಗೆ ಶಾಂತಿ ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ಕುವರನಿಗೆ ದೇವ ಕುವರನಿಗೆ ರಕ್ಷಕಗೆ ಲೋಕ ರಕ್ಷಕಗೆ ಮಹಿಮೆಯು ಸಲ್ಲಲಿ ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜರ್ಗೆ ಶಾಂತಿ ಆತ್ಮನಿಗೆ ಪವಿತ್ರಾತ್ಮನಿಗೆ ದಾತನಿಗೆ ವರದಾತನಿಗೆ ತೇಜನಿಗೆ ದಿವ್ಯ ತೇಜನಿಗೆ ಮಹಿಮೆಯು ಸಲ್ಲಲಿ ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜರ್ಗೆ ಶಾಂತಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಪ್ರಿಯ ಪುತ್ರರ ಹೃದಯದಲ್ಲಿ ಮಹಿಮೆ ಪಡುವ ನಾವು ನಮ್ಮ ಮೇಲೆ ಅವರಿಗಿರುವ ಅದ್ಭುತ ಪ್ರೀತಿಯನ್ನು ಸ್ಮರಿಸುತ್ತೇವೆ. ನಾವು ಸ್ವರ್ಗೀಯ ಕೊಡುಗೆಗಳ ಬುಗ್ಗೆಯಿಂದ ಉಕ್ಕಿ ಹರಿಯುವ ಕೃಪಾವರವನ್ನು ಪಡೆಯಲು ಯೋಗ್ಯರಾಗುವಂತೆ ಅನುಗ್ರಹಿಸಿದಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರವಾದಿ ಹೋಶೇಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ಪ್ರೀತಿಸಿದನು ಇಸ್ರೇಲನ್ನು ಅದರ ಬಾಲ್ಯಾವಸ್ಥೆಯಿಂದ, ಕರೆದೆನು ನನ್ನ ಆ ಪುತ್ರನನ್ನು ಈಜಿಪ್ಟಿನಿಂದ. ಎಫ್ರೈಮಿಗೆ ಅಂಬೆಗಾಲಿಡಲು ಕಲಿಸಿದವನು ನಾನೇ, ಅದನ್ನು ಕೈಗಳಲ್ಲಿ ಎತ್ತಿಕೊಂಡು ಆಡಿಸಿದವನು ನಾನೇ, ಆ ಜನರನ್ನು ಸ್ವಸ್ಥ ಮಾಡಿದವನು ನಾನೇ. ಆದರೆ ಅರಿತುಕೊಳ್ಳದೆ ಹೋದರು ಈ ವಿಷಯವನ್ನೇ. ಬೆಳೆಸಿದನು ಅವರನ್ನು ಕರುಣೆಯ ಕಟ್ಟುಗಳಲ್ಲಿ, ಪ್ರೀತಿಯ ಬಂಧನದಲ್ಲಿ. ಸುಧಾರಿಸಿದೆ ಅವರ ಹೆಗಲಿಗೆ ಬಿಗಿದಿದ್ದ ನೊಗವನ್ನು, ಬಿಚ್ಚಿ ಊಟ ಬಡಿಸಿದೆ ಅವರಿಗೆ ನೆಲಸಮ ಬಗ್ಗಿ. ಹೇಗೆ ತ್ಯಜಿಸಲಿ ಎಫ್ರೇಮೇ ನಿನ್ನನ್ನು, ಹೇಗೆ ಕೈಬಿಡಲಿ ಇಸ್ರೇಲೇ ನಿನ್ನನ್ನು, ಹೇಗೆ ಈಡು ಮಾಡಲಿ ದುರ್ಗತಿಗೆ ನಿನ್ನನ್ನು ಆತ್ಮದಂತೆ, ಹೇಗೆ ನಾಶ ಮಾಡಲಿ ನಿನ್ನನ್ನು ಚೆಬೋಯಿಮನಂತೆ. ತಡೆ ಹಿಡಿಯುವೆನು ನನ್ನ ಉಗ್ರಕೋಪವನ್ನು, ನಾಶಪಡಿಸಲಾರೆ ಮರಳಿ ಎಫ್ರೈಮನು. ನರಮಾನವನಲ್ಲ ದೇವರು ನಾನು,
ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿಯು ನನ್ನದಲ್ಲ ನಾಶ ಮಾಡುವ ರೋಷವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮಾತಾಡು ಮನವೇ, ನನ್ನ ಬಲವನ್ನು ಹೇಳು, ನನ್ನ ಅವನ ಒಲವು ಇನಿದಾದ ಬಲು ದೂರ ಮುಗಿಲು, ಇನಿದಾದ ಬಲು ದೂರ ಮುಗಿಲು. ಮಾತಾಡುವ ಮನವೇ, ನಿನ್ನೊಡನೆ ನಾನು, ನಿನ್ನಲ್ಲೇ ನಾನು, ನಾನೇ ನೀನಾಗುವೆ. ನನ್ನೊಡನೆ ನೀನು, ನನ್ನೊಳಗೆ ನೀನು, ನನ್ನಿನಿಯ ನೀನಾಗುವೆ. ನಿನ್ನೊಡನೆ ನಾನು, ನಿನ್ನಲ್ಲೇ ನಾನು, ನಾನೇ ನೀನಾಗುವೆ. ನನ್ನೊಡನೆ ನೀನು, ನನ್ನೊಳಗೆ ನೀನು, ನನ್ನಿನಿಯ ನೀನಾಗುವೆ. ನನ್ನ ಮನವು ಮಿಡಿದಿದೆ, ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ನನ್ನ ಮನವು ಮಿಡಿದಿದೆ, ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ಮಾತಾಡು ಮನವೇ. ಆ ನಿನ್ನ ದಯೆಯು ನನ್ನನ್ನು ಕರೆದು ನನ್ನಂತೆ ನೀನಾಗುವ ಎಂದಾಗ ದೇವ, ಈ ಹೃದಯ ಕರಗಿ ನಿನಗಾಗಿ ಕಾದಿರುವೆ ಬಾ. ಆ ನಿನ್ನ ದಯೆಯು ನನ್ನನ್ನು ಕರೆದು ನನ್ನಂತೆ ನೀನಾಗುವ ಎಂದಾಗ ದೇವ, ಈ ಹೃದಯ ಕರಗಿ ನಿನಗಾಗಿ ಕಾದಿರುವೆ ಬಾ. ನನ್ನ ತನುವು ತಣಿದಿದೆ, ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ನನ್ನ ತನುವು ತಣಿದಿದೆ, ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ಮಾತಾಡು ಮನವೇ, ನನ್ನ ಬಲವನ್ನು ಹೇಳು, ನನ್ನ ಅವನ ಒಲವು ಇನಿದಾದ ಬಲು ದೂರ ಮುಗಿಲು, ಇನಿದಾದ ಬಲು ದೂರ ಮುಗಿಲು, ಇನಿದಾದ ಬಲು ದೂರ ಮುಗಿಲು. ಯೇಸುವಿನ ಪ್ರೀತಿ ಎಲ್ಲ ಜ್ಞಾನಗಳನ್ನು ಮೀರಿದ ಪ್ರೀತಿ. ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ಎಂದಿನ 2ನೇ ವಾಚನ. ಸಹೋದರರೇ, ದೇವ ಜನರಲ್ಲೆಲ್ಲ ನಾನು ಅತ್ಯಲ್ಪನು. ಆದರೂ ಯೇಸು ಕ್ರಿಸ್ತರ ಅಪರಿಮಿತ ಆಧ್ಯಾತ್ಮಿಕ ಸಿರಿ ಸಂಪತ್ತಿನ ಬಗ್ಗೆ ಅನ್ಯ ಜನರಿಗೆ ಪ್ರಬೋಧಿಸುವ ಸೌಭಾಗ್ಯ ನನ್ನದಾಯಿತು. ಸಮಸ್ತವನ್ನು ಸೃಷ್ಟಿಸಿದ ದೇವರು ಆದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನು ಈಡೇರಿಸುವ ವಿಧಾನವನ್ನು ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿರುವರು. ಹೀಗೆ ಧರ್ಮಸಭೆಯ ಮೂಲಕ ದೇವರ ಬಹುರೂಪದ ಜ್ಞಾನವು ಅಶರೀರ ಶಕ್ತಿಗಳ ಅಧಿಕಾರಿಗಳಿಗೂ ಅಧಿಪತಿಗಳಿಗೂ
ಈಗಿನ ಕಾಲದಲ್ಲಿ ತಿಳಿಯಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ತಮ್ಮ ಪೂರ್ವ ಸಂಕಲ್ಪದಂತೆಯೇ ಇದನ್ನು ದೇವರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರಲ್ಲಿ ಕಾರ್ಯಗತಗೊಳಿಸಿದರು. ಯೇಸು ಕ್ರಿಸ್ತರಲ್ಲಿ ನಾವಿಟ್ಟಿರುವ ವಿಶ್ವಾಸದ ಮೂಲಕ ಅವರಲ್ಲಿ ಒಂದಾಗಿ ದೇವರ ಸಾನ್ನಿಧ್ಯವನ್ನು ಸೇರುವ ಧೈರ್ಯ ಹಾಗೂ ಭರವಸೆ ನಮಗಿದೆ. ಈ ಕಾರಣ ನಾನು ಮೊಣಕಾಲೂರಿ ಪಿತನಲ್ಲಿ ಪ್ರಾರ್ಥಿಸುತ್ತೇನೆ. ಸ್ವರ್ಗದಲ್ಲೂ ಭುವಿಯಲ್ಲೂ ಪ್ರತಿ ಕುಟುಂಬವು ತನ್ನ ಹೆಸರನ್ನು ಪಡೆದಿರುವುದು ಅವರಿಂದಲೇ. ಅವರು ತಮ್ಮ ಮಹಿಮೆಯ ಸಂಪನ್ಮೂಲಗಳಿಂದ ಪವಿತ್ರಾತ್ಮವರ ಮುಖಾಂತರ ನಿಮ್ಮ ಅಂತರಂಗವನ್ನು ಬಲಗೊಳಿಸಲಿ. ನಿಮ್ಮ ವಿಶ್ವಾಸದ ಫಲವಾಗಿ ಯೇಸು ಕ್ರಿಸ್ತರ ನಿಮ್ಮ ಹೃದಯಗಳಲ್ಲಿ ಸದಾ ವಾಸಿಸಲಿ ಮತ್ತು ನಿಮ್ಮ ಜೀವನವು ಪ್ರೀತಿಯಲ್ಲಿ ಬೇರೂರಿ ಸದೃಢವಾಗಿ ನಿಲ್ಲಲಿ. ಹೀಗೆ ದೇವಜನರೆಲ್ಲರೊಡನೆ ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತಾಗಲಿ. ಹೌದು, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು. ದೇವರ ಪರಿಪೂರ್ಣತೆಯಿಂದ ತುಂಬಿದವರಾಗಬೇಕು ಎಂದು ನಾನು ಬೇಡಿಕೊಳ್ಳುತ್ತೇನೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 ದೈವವಾಕ್ಯವು ಮತಿಗೆ ಕಾಂತಿಯು, ಮನಕ್ಕೆ ಶಾಂತಿಯು, ಜೀವ ಜ್ಯೋತಿ ನಮ್ಮಯ ಬಾಳನು ಬೆಳಗುವ ಚೇತನವು, ಮನದ ಬಲವು ಬಾಳ ನೀತಿ, ಬಾಳ ನೀತಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ, ಮಾರನೆಯ ದಿನ ಸಬ್ಬತ್ ದಿನವು ದೊಡ್ಡ ಹಬ್ಬವೂ ಸಹ ಆಗಿತ್ತು. ಸಬ್ಬತ್ ದಿನದಂದು ಶವಗಳು ಶಿಲುವೆ ಮೇಲೆ ತೂಗಾಡುವುದು ಸರಿಯಲ್ಲ ಎಂದುಕೊಂಡರು. ಶಿಲುಬೆಗೇರಿಸಲಾಗಿದ್ದವರ ಕಾಲುಗಳನ್ನು ಮುರಿದು ಅವರ ಶವವನ್ನು ಅಂದೇ ತೆಗೆಸಿ ಬಿಡಲು ಯಹೂದ್ಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಮೊದಲನೆಯವನ ಮತ್ತು ಎರಡನೆಯವನ ಕಾಲುಗಳನ್ನು ಮುರಿದರು. ತರುವಾಯ ಯೇಸುವಿನ ಬಳಿಗೆ ಬಂದರು. ಯೇಸು ಆಗಲೇ ಸತ್ತು ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಅವರು ಮುರಿಯಲಿಲ್ಲ. ಆದರೂ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವು ನೀರು ಅಲ್ಲಿಂದ ಹೊರಗೆ ಹರಿದು ಬಂದವು. ಇದು ಕಣ್ಣಾರೆ ಕಂಡವನ ಹೇಳಿಕೆ. ಈ ಹೇಳಿಕೆ ಸತ್ಯವಾದುದು.
ತಾನು ಸತ್ಯವನ್ನೇ ನುಡಿಯುತ್ತಿದ್ದೇನೆಂಬ ಅರಿವು ಅವನಿಗೆ ಇದೆ. ನೀವು ವಿಶ್ವಾಸಿಸಬೇಕೆಂದೇ ಆತನು ಇದನ್ನು ಹೇಳಿದ್ದಾನೆ. ಆತನ ಎಲುಬೊಂದನ್ನೂ ಮುರಿಯಕೂಡದು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ವಾಕ್ಯ ನೆರವೇರುವಂತೆ ಹೀಗೆ ನಡೆಯಿತು. ತಾವು ಇರಿದವನನ್ನೇ ಅವರು ಈಕ್ಷಿಸುವರು ಎನ್ನುತ್ತದೆ ಇನ್ನೊಂದು ವಾಕ್ಯ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಒಮ್ಮೆ ಓರ್ವ ಪುಟ್ಟ ಬಾಲಕ 7ನೆಯ ತರಗತಿಯ ಪರೀಕ್ಷೆಯನ್ನು ಮುಗಿಸಿರ್ತಾನೆ. ಪರೀಕ್ಷೆಯನ್ನು ಮುಗಿಸಿದ ನಂತರ ಸಾಮಾನ್ಯವಾಗಿ ಈ ಎಲ್ಲ ಸ್ಕೂಲ್ಗಳಲ್ಲಿ ಆ ಶಿಕ್ಷಕಿಯರು ತನ್ನ ತಂದೆ ತಾಯಿಯರನ್ನು ಈ ಒಂದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ಗೆ ಕರೆದು ಏನು ಮಾಡ್ತಾರೆ, ಆ ಒಂದು ಪ್ರಗತಿ ಪತ್ರಿಕೆಯನ್ನು ಕೊಡ್ತಾರೆ. ಮಗನು ಎಷ್ಟು ಅಂಕ ತೆಗೆದಿದ್ದಾನೆ, ಎಷ್ಟು ಕಡಿಮೆ ತೆಗೆದಿದ್ದಾನೆ ಅಂತ ಆ ರೀತಿ ವಿಚಾರಣೆ ಮಾಡೋದಕ್ಕೋಸ್ಕರ ಆ ಪುಟ್ಟ ಬಾಲಕನಿಗೆ ನಿನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಬರಬೇಕು ಅಂತ ಹೇಳ್ತಾರೆ. ಆ ಹುಡುಗನು ಸಹ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆಂದರೆ ಎಲ್ಲ ಒಂದು ಪರೀಕ್ಷೆಯಲ್ಲೂ ಸಹ ಎಲ್ಲ ಒಂದು ಸಬ್ಜೆಕ್ಟಲ್ಲೂ ಸಹ ಚೆನ್ನಾಗಿ ಅಂಕವನ್ನು ತೆಗೆದುಕೊಂಡಿದ್ದ. ಮನೆಗೆ ಹೋಗಿ ಅವರ ಅಪ್ಪ ಅಮ್ಮನನ್ನು ಕರೆದುಕೊಂಡು ಮರುದಿನ ಬರ್ತಾನೆ. ಮರುದಿನ ಬಂದು ಎಲ್ಲ ಟೀಚರ್ ಜೊತೆ ಮಾತನಾಡಿ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಅಲ್ಲಿದ್ದಂತಹ ಮಕ್ಕಳೆಲ್ಲರೂ ಆ ಪುಟ್ಟ ಬಾಲಕನ ತಂದೆಯನ್ನು ನೋಡಿ ಜೋರಾಗಿ ನಗಲು ಆರಂಭಿಸ್ತಾರೆ. ಏಕೆಂದರೆ ಆತನ ತಂದೆಗೆ ಕೇವಲ ಒಂದೇ ಒಂದು ಕಣ್ಣಿರುತ್ತದೆ, ಒಕ್ಕಣ್ಣನಾಗಿರ್ತಾನೆ. ಅದನ್ನು ನೋಡಿ ಮಕ್ಕಳೆಲ್ಲರೂ ಜೋರಾಗಿ ನಗಲು ಆರಂಭಿಸ್ತಾರೆ. ಈ ಪುಟ್ಟ ಬಾಲಕನಿಗೆ ಸ್ವಲ್ಪ ಮುಜುಗರ ಆಯಿತು. ಆದರೂ ಸಹ ಮನೆಗೆ ಹೊರಟು ಬಿಟ್ಟ. ಮನೆಗೆ ಹೊರಟು ಹೋಗಿ ಮತ್ತೆ ಮರುದಿನ ಶಾಲೆಗೆ ಹೋಗಲು ಆರಂಭಿಸ್ತಾನೆ. ಶಾಲೆಗೆ ಹೋಗಿ ಹಲವಾರು ಕಾರ್ಯಗಳಲ್ಲಿ ಮತ್ತು ಎಲ್ಲ ವಿದ್ಯಾಭ್ಯಾಸದಲ್ಲಿ ತನ್ನನ್ನೇ ತಾನು ಆತನು ತೊಡಗಿಸಿಕೊಂಡಿರಬೇಕಾದ್ರೆ ಎಲ್ಲ ಮಕ್ಕಳು ಸಹ ಈ ಪುಟ್ಟ ಬಾಲಕನನ್ನು ಹೀಯಾಳಿಸಲು ಆರಂಭಿಸ್ತಾರೆ. ಒಕ್ಕಣ್ಣನ ಮಗ, ಇವತ್ತನ ಅಪ್ಪನಿಗೆ ಒಂದೇ ಒಂದು ಕಣ್ಣಿದೆ ಅಂತ ಪ್ರತಿದಿನ ಹೀಯಾಳಿಸಲು ಆರಂಭಿಸ್ತಾರೆ. ಆ ಪುಟ್ಟ ಬಾಲಕನಿಗೆ ಬಹಳ ಬೇಸರವಾಗ್ತದೆ. ಅಯ್ಯೋ, ನನ್ನ ಅಪ್ಪನನ್ನು ಹೆಸರಿಟ್ಕೊಂಡು ನನಗೆ ಹೀಯಾಳಿಸ್ತಾ ಇದ್ದಾರಲ್ಲ ಅಂತ ಪ್ರತಿದಿನ ಆತನು ಮನೆಗೆ ಹೋದಾಗ ಬಹಳ ಬೇಸರವಾಗಿರ್ತಾನೆ. ಆತನ ತಂದೆ ತಾಯಿ ಎಲ್ಲರೂ ವಿಚಾರಿಸ್ತಾರೆ, ಏನಾಯ್ತಪ್ಪ ನಿನಗೆ, ಏನಕ್ಕೆ ಇಷ್ಟೊಂದು ಬೇಸರವಾಗಿದೆ ಅಂತ. ಆ ಪುಟ್ಟ ಬಾಲಕ ಒಂದು ಮಾತನ್ನು ಸಹ ಆಡೋದಿಲ್ಲ. ಹೀಗೆ ದಿನಗಳು ಕಳೆಯುತ್ತಾನೆ ಇರುತ್ತದೆ. ಒಮ್ಮೆ ಆತನು ಮನೆಗೆ ಬರಬೇಕಾದ್ರೆ ತುಂಬ ಜೋರಾಗಿ ಅಳುತ್ತಾ ಬರ್ತಾನೆ. ಜೋರಾಗಿ ಅಳುತ್ತಾ ಬರಬೇಕಾದ್ರೆ ಆತನ ತಂದೆ ಹೋಗಿ, ಮಗನೇ ಏನಾಯಿತು, ಟೀಚರ್ ಏನಾದರೂ ಬೈದ್ರಾ, ಇಲ್ಲ ಯಾರ ಜೊತೆ ಏನಾದರೂ ಜಗಳ ಆಡ್ದ ಅಂದಾಗ ಆ ಹುಡುಗನಿಗೆ ಎಲ್ಲಿತ್ತೋ ಕೋಪ, ಜೋರಾಗಿ ಚೀರಲು ಆರಂಭಿಸ್ತಾನೆ. ನಾನು ಅಳೋದಕ್ಕೆ ಕಾರಣ ನೀನು ಒಂದು ಕಣ್ಣಿರೋ ಕಾರಣದಿಂದ, ಅಂದು ನೀನು ನನ್ನ ಸ್ಕೂಲಿಗೆ ಬಂದ ಕಾರಣದಿಂದ ನನಗೆಲ್ಲರೂ ಹೀಯಾಳಿಸ್ತಾ ಇದ್ದಾರೆ, ನಾನು ಕಣ್ಮುಂದೆ ನಿಂತ್ಕೋಬೇಡ ಹೋಗು ಅಂತ ಬೈದು ಅಪ್ಪನನ್ನು ಕಳಿಸ್ಬಿಡ್ತಾನೆ. ಅಪ್ಪ ಒಂದೇ ಒಂದು ಸಹ ಮಾತನ್ನು ಸಹ ಆಡದೆ ಮನ ನೊಂದ್ಕೊಂಡು ಹೊರಟು ಹೋಗ್ತಾನೆ. ತದನಂತರ ಆತನ ತಾಯಿ ಬಂದು ಆತನಿಗೆ ಸಮಾಧಾನ ಮಾಡ್ತಾರೆ. ಹೀಗೆ ದಿನಗಳು ಕಳೆಯುತ್ತೆ, ವರ್ಷಗಳು ಕಳೆಯುತ್ತದೆ. ಆ ಪುಟ್ಟ ಬಾಲಕನು ಬೆಳೆದು ದೊಡ್ಡವನಾಗ್ತಾನೆ. ತನ್ನ ತಂದೆಯ ಮುಖವನ್ನು ನೋಡುವುದಕ್ಕೆ ಅಸಹ್ಯ ಪಡೆದುಕೊಳ್ತಾನೆ. ಯಾರಾದರೂ ಒಂದು ಹೊರಗಡೆ ಹೋದಾಗೂ ಸಹ ಈತನೇ ತನ್ನ ತಂದೆ ಅಂತ ಎಲ್ಲೂ ಸಹ ಹೇಳ್ಕೊಳ್ತಾರಲ್ಲ. ಏಕೆಂದರೆ ನನ್ನ ತಂದೆ ಅಂತ ಹೇಳ್ಕೊಂಡ್ರೆ ನನಗೆ ಅವಮಾನ ಆಗುತ್ತದೆ, ಎಲ್ಲರೂ ನನಗೆ ಟೀಸ್ ಮಾಡ್ತಾರೆ, ನನಗೆಲ್ಲರೂ ಹೀಯಾಳಿಸ್ತಾರೆ ಅಂತ ಆತನು ತನ್ನ ತಂದೆ ಅಂತಲೇ ಹೇಳ್ಕೊಳ್ಳಲ್ಲ. ಹೀಗೆಗಳು ವರ್ಷಗಳು ಕಳೆದು ಆ ತಂದೆ ಯಾವುದೋ ಒಂದು ಅನಾರೋಗ್ಯದಿಂದ ಪ್ರಾಣವನ್ನು ಬಿಟ್ಟುಬಿಡ್ತಾನೆ. ಎಲ್ಲ ಆ ಒಂದು ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಮನೆಗೆ ಬಂದಾಗ ಆ ತಾಯಿ ಜೋರಾಗಿ ಅಳ್ತಾ ಇರ್ತಾಳೆ. ಮಗ ಹೋಗಿ ಸಮಾಧಾನ ಮಾಡ್ತಾನೆ. ಅದಾದಮೇಲೆ ಆ ತಾಯಿ ಒಂದು ಮಾತು ಹೇಳ್ತಾಳೆ, ಮಗನೇ, ನನ್ನ ಗಂಡ ನಿಮ್ಮ ಅಪ್ಪ ಈ ಪ್ರಪಂಚವನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಇಂದಿಗೂ ಸಹ ಅವರು ನನ್ನನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದೇನಿದು, ಇಂದಿಗೂ ಸಹ ಹೇಗೆ ನೋಡೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಆಗ ಆ ತಾಯಿ ಹೇಳ್ತಾಳೆ, ನನ್ನ ಗಂಡನಿಗೆ, ನಿಮ್ಮ ಅಪ್ಪನಿಗೆ ಯಾವುದೋ ಒಂದು ಅಪಘಾತದಲ್ಲಿ ಕಣ್ಣು ಹೋಗಲಿಲ್ಲ, ಬದಲಾಗಿ ನಿನಗೆ ಯಾವುದೋ ಒಂದು ಅಪಘಾತವಾಗಿ ಕಣ್ಣು ಕಳ್ಕೊಂಡಿದ್ದೆ, ನೀನು ಒಕ್ಕಣ್ಣನಾಗಿರಬಾರ್ದು, ನೀನು ಒಂದೇ ಒಂದು ಕಣ್ಣಿರಬಾರ್ದು ಅಂತ ನಿನ್ನ ತಂದೆ ನಿನ್ನನ್ನು ಅಷ್ಟು ಪ್ರೀತಿಸ್ತಾನಂದರೆ ಅವರೇ ಒಂದು ಕಣ್ಣನ್ನು ನಿನಗೆ ದಾನ ಮಾಡಿದ್ರು, ನಿನಗೆ ಕೊಟ್ಟರು. ಅವರು ನನ್ನ ಜೊತೆ ಪ್ರಮಾಣ ಮಾಡಿದ್ರು, ನಾನು ಸಾಯುವ ತನಕ ಈ ಒಂದು ವಿಷಯವನ್ನು ಆತನಿಗೆ ಹೇಳಬಾರ್ದು ಅಂತ. ಇಂದು ಅವರು ಈ ಲೋಕವನ್ನು ಬಿಟ್ಟೋಗಿದ್ದಾರೆ, ಆ ಕಾರಣದಿಂದ ನಾನು ಈ ವಿಷಯವನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಈ ವಿಷಯವನ್ನು ಕೇಳಿ ಆತನ ಮನಸ್ಸು ಛಿದ್ರ ಆಯಿತು.
ಯಾವ ಒಂದು ತಂದೆ ಒಕ್ಕಣ್ಣ ಅಂತ ನನ್ನ ಅಯ್ಯಾಳಿಸ್ಕೊಂಡು ಇದು ಮಾಡ್ತಾ ಇದ್ರು, ನಾನೇ ಒಂದು ಕಣ್ಣನ್ನು ಕಳೆದುಕೊಂಡಿರ್ಬೇಕಾದ್ರೆ ಆ ಕಣ್ಣನ್ನು ನೀಡಿದವರು ನನ್ನ ತಂದೆ ಅಂತ ತಿಳ್ಕೊಂಡು ಬಹಳ ಮನ ಅಂದ್ಕೊಳ್ತಾನೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಆ ತಂದೆ ಆ ಮಗನನ್ನು ಎಷ್ಟು ಪ್ರೀತಿಸಿದ್ರು ಅಂದರೆ ತನ್ನ ಒಂದು ಕಣ್ಣನ್ನು ಕೊಡುವುದಕ್ಕೂ ಸಹ ಹಿಂದೆ ಮುಂದೆ ನೋಡಲಿಲ್ಲ. ಅದೇ ರೀತಿಯಾದ ಪ್ರೀತಿಯನ್ನು ತೋರುತ್ತಿರುವವರು ನಮ್ಮ ತಂದೆ ದೇವರಾಗಿದ್ದಾರೆ. ದೇವರು ಈ ಲೋಕವನ್ನು ಎಷ್ಟು ಪ್ರೀತಿಸಿದ್ರು ಅಂದರೆ ಅವರ ಒಬ್ಬ ಮಗನನ್ನು ಈ ಲೋಕಕ್ಕೆ ಕಳುಹಿಸಿ ನಮ್ಮನ್ನು ಪಾಪದಿಂದ ಮುಕ್ತಿಗೊಳಿಸಿ ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡುವುದಕ್ಕೂ ಸಹ ಅವರು ಹಿಂದೆ ಮುಂದೆ ನೋಡಲಿಲ್ಲ. ಅಷ್ಟು ಪ್ರೀತಿಯನ್ನು ತೋರಿಸಿದವರು ನಮ್ಮ ತಂದೆಯಾದ ದೇವರಾಗಿದ್ದಾರೆ. ಅಷ್ಟು ಪ್ರೀತಿಯನ್ನು ತೋರಿಸಿ ತನ್ನ ಪ್ರಾಣವನ್ನು ಪ್ರಾಣ ತ್ಯಾಗ ಮಾಡಿದವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಇಂದಿನ ಒಂದು ಶುಭ ಸಂದೇಶದಲ್ಲಿ ನಾವು ನೋಡಬಹುದು, ಆ ಪಕ್ಕೆಲುಬಿಗೆ ಒಬ್ಬ ಸೈನಿಕವನ್ನು ಬಂದು ತಿವಿದಾಗ ರಕ್ತ ಮತ್ತು ನೀರು ಹರಿಯಲು ಆರಂಭಿಸುತ್ತದೆ. ರಕ್ತವು ನವಜೀವನವನ್ನು ಸೂಚಿಸಿದರೆ ನೀರು ದೀಕ್ಷಾ ಸ್ನಾನವನ್ನು ಸೂಚಿಸುತ್ತದೆ. ಎರಡರಲ್ಲೂ ಕೂಡ ನಾವೇನ್ ಮಾಡಬಹುದು, ನವಜೀವನವನ್ನು ಪಡೆಯಬೇಕು. ಆ ಕ್ರಿಸ್ತನಿಂದ ನಾವು ಒಂದು ನವಜೀವನವನ್ನು ಪಡೆಯಲು ಆ ಕ್ರಿಸ್ತನು ನಮಗೆ ಕರೆಯನ್ನು ನೀಡ್ತಾ ಇದ್ದಾರೆ. ಆದ್ಮೇಲೆ ಈಗಾಗಲೇ ಆರಂಭದಲ್ಲಿ ಹೇಳಿದಾಗೆ ಇಂದು ನಮ್ಮ ತಾಯಿ ಧರ್ಮಸಭೆಯು ಯೇಸುವಿನ ಪವಿತ್ರ ಹೃದಯದ ಮಹೋತ್ಸವವನ್ನು ಆಚರಿಸಬೇಕಾದ್ರೆ ಈ ಹಬ್ಬದ ಆಚರಣೆ ಯಾವ ರೀತಿ ಆರಂಭಗೊಳ್ತು ಅಂದರೆ 1673ರಲ್ಲಿ ಸಂತ ಮಾರ್ಗರೆಟ್ ಮರಿಯಾ ಎಂಬ ಕನ್ಯಾಸ್ತ್ರೀಯರಿಗೆ 1673ರಿಂದ 1675 ತನಕ ಹಲವಾರು ಬಾರಿ ಕಾಣಿಸ್ಕೊಂಡು ಅವರಿಗೆ ಒಂದು ಸಂದೇಶವನ್ನು ನೀಡಿದ್ರು. ನನ್ನ ಹೃದಯದ ಮೇಲೆ ಸಂಪೂರ್ಣ ನಂಬಿಕೆ ಇಡಿ, ನನ್ನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವಿಡಿ ಮತ್ತು ಈ ಪವಿತ್ರ ಹೃದಯದ ಒಂದು ಭಕ್ತಿಯ ಆಚರಣೆಯನ್ನು ಪ್ರಚಲಿತಗೊಳಿಸಬೇಕು ಅಂತ ಹೇಳ್ತಾರೆ. ನಮ್ಮ ತಾಯಿ ಧರ್ಮಸಭೆಯಲ್ಲಿ ಮೊದಲನೆಯ ಒಂದು ಭಕ್ತಿಯ ಆಚರಣೆ ಅಂದರೆ ಜಪಸ್ಸರ. ಅದಾದ ಮೇಲೆ ಎರಡನೆಯ ಒಂದು ಪ್ರಚಲಿತವಾದ ಭಕ್ತಿ ಆಚರಣೆ ಅಂದರೆ ಅದು ಪವಿತ್ರ ಹೃದಯದ ಒಂದು ನವೇನದ ಅಥವಾ ಒಂದು ಜಪದ ಒಂದು ಆಚರಣೆ ಅಂತ ಹೇಳಬಹುದು. ಈ ಎರಡು ಭಕ್ತಿ ಆಚರಣೆ ಬಹಳ ಪ್ರಚಲಿತವಾಗಿದೆ. ಈ ರೀತಿ ಪ್ರಭು ಯೇಸು ಕ್ರಿಸ್ತರು ಮಾರ್ಗರೆಟ್ ಮರಿಯರವರಿಗೆ ಕಾಣಿಸಿಕೊಂಡು ನನ್ನ ಹೃದಯದ ಮೇಲೆ ವಿಶ್ವಾಸವಿಡಿ ಅಂತ ಹೇಳಿದ್ರು. ಹಾಗೂ ನನ್ನಲ್ಲಿ ಯಾರೆಲ್ಲ ವಿಶ್ವಾಸವಿಟ್ಟು ನಂಬಿಕೆ ಇಡ್ತಾರೋ ಅವರಿಗೆ ಯಾವುದೆಲ್ಲ ಅನುಗ್ರಹ ದೊರೆಯುತ್ತದೆ ಅಂತ ಅವರಿಗೆ ಒಂದು ಸಂದೇಶವನ್ನು ನೀಡ್ತಾರೆ. ಮೊದಲನೇದಾಗಿ ಅವ್ರು ಹೇಳ್ತಾರೆ, ನಾನು ಅವರಿಗೆ ವರದಾನಗಳ ಆಶೀರ್ವಾದವನ್ನು ನೀಡ್ತೇನೆ ಅಂತ ಹೇಳ್ತಾರೆ. ಎರಡನೇದಾಗಿ ಅವರ ಕುಟುಂಬಕ್ಕೆ ನಾನು ಶಾಂತಿಯನ್ನು ನೀಡ್ತೇನೆ ಅಂತ ಹೇಳ್ತಾರೆ. ಮೂರನೇದಾಗಿ ಅವರ ಕಷ್ಟದಲ್ಲಿ ಇರಬೇಕಾದ್ರೆ ನಾನು ಸಾಂತ್ವನವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ನಾಲ್ಕನೇದಾಗಿ ಮರಣದ ವೇಳೆಯಲ್ಲಿ ಅವರನ್ನು ನಾನು ಸ್ವಾಗತಿಸುವೆ ಅಂತ ಹೇಳ್ತಾರೆ. ನಾಲ್ಕನೇದಾಗಿ ಪಾಪಿಗಳ ಮನ ಪರಿವರ್ತನೆ ಹೊಂದುವಲ್ಲಿ ನಾನು ಅವರಿಗೆ ಮರುಕವನ್ನು ತೋರಿಸ್ತೇನೆ ಅಂತ ಹೇಳ್ತಾರೆ. ಕೊನೆಯದಾಗಿ ನನ್ನ ಈ ಪವಿತ್ರ ಹೃದಯದ ಪಟವನ್ನು ಚಿತ್ರವನ್ನು ಎಲ್ಲೆಲ್ಲಿ ಸ್ಥಾಪಿಸುತ್ತಾರೋ, ಯಾವ ಕುಟುಂಬಗಳಲ್ಲಿ ಸ್ಥಾಪಿಸುತ್ತಾರೋ ಆ ಕುಟುಂಬದಲ್ಲಿ ನಾನು ಸದಾ ನೆಲೆಯಾಗಿರ್ತೇನೆ, ನನ್ನ ಆಶೀರ್ವಾದ ಸದಾ ಅವರ ಮೇಲೆ ಇರುತ್ತೆ ಅಂತ ಈ ರೀತಿ ಎಲ್ಲ ಸಂದೇಶವನ್ನು ಪ್ರಭು ಯೇಸು ಮಾರ್ಗರೆಟ್ ಮರಿಯಮ್ಮನವರಿಗೆ ನೀಡುತ್ತಾರೆ. ಆ ಕಾರಣದಿಂದಲೇ ನಾವು ಪ್ರತಿಯೊಬ್ಬ ಗುರುಗಳು ಸಹ ನಿಮ್ಮ ಕುಟುಂಬಗಳಿಗೆ ಭೇಟಿ ನೀಡಿದಾಗ ಹೇಳೋದು, ಮೊದಲನೇದಾಗಿ ನಿಮ್ಮ ಕುಟುಂಬದಲ್ಲಿ ಪವಿತ್ರ ಹೃದಯದ ಯೇಸುವಿನ ಒಂದು ಪಟವನ್ನು, ಒಂದು ಚಿತ್ರವನ್ನು ಸ್ಥಾಪಿಸಿ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರೇ ಹೇಳಿದ್ದಾರೆ, ನನ್ನ ಪಟ ಎಲ್ಲಿರುತ್ತೋ ಅಲ್ಲಿ ಆಶೀರ್ವಾದ, ಶಾಂತಿ, ಸಮಾಧಾನ ಸದಾ ಇರುತ್ತೆ ಅಂತ ಪ್ರಭು ಯೇಸು ಕ್ರಿಸ್ತರೇ ಹೇಳಬೇಕಾದ್ರೆ ಇಂದು ನಮ್ಮ ಕುಟುಂಬಗಳಲ್ಲಿ ಅವರು ಒಂದು ಸ್ಥಾನವನ್ನು ಪ್ರಾಮುಖ್ಯ ಸ್ಥಾನವನ್ನು ನಮ್ಮ ಕುಟುಂಬದಲ್ಲಿ ನಾವು ನೀಡಬೇಕಾಗಿದೆ. ಆದ್ಮೇಲೆ ಈ ರೀತಿ ಪ್ರಭು ಯೇಸು ಕ್ರಿಸ್ತರು ಮಾರ್ಗರೆಟ್ ಮರಿಯಮ್ಮನವರಿಗೆ ಕಾಣಿಸಿಕೊಂಡು ಈ ರೀತಿಯಾದ ಒಂದು ಸಂದೇಶವನ್ನು ನೀಡ್ತಾರೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ಯೆಹೋಶುವ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಇದರಲ್ಲಿ ನಾವು ನೋಡಬಹುದು ಯಾವ ರೀತಿ ದೇವರು ಇಸ್ರಾಯೇಲ್ ಜನರನ್ನು ಸಂರಕ್ಷಿಸಿದರು. ಓರ್ವ ತಾಯಿಯು ಮಕ್ಕಳನ್ನು ಯಾವ ರೀತಿ ಲಾಲನೆ ಪಾಲನೆ ಮಾಡಿ ಸಂರಕ್ಷಿಸ್ತಾಳೋ, ಯಾವ ರೀತಿ ಒಂದು ಕಾಪಾಡ್ತಾಳೋ ಆ ರೀತಿ ಇಸ್ರಾಯೇಲ್ ಜನರನ್ನು ಕಾಪಾಡಿದವರು ನಮ್ಮ ತಂದೆಯಾದ ದೇವರಾಗಿದ್ದಾರೆ. ಈಜಿಪ್ಟಿನ ದಾಸ್ಯತ್ವದಿಂದ ಬಿಡುಗಡೆ ಮಾಡಿ ವಾಗ್ದಾದ ನಾಡಿಗೆ ಕರೆದುಕೊಂಡು ಹೋಗಿದ್ದು ನಮ್ಮ ತಂದೆಯಾದ ದೇವರಾಗಿದ್ದಾರೆ. ಆದ್ಮೇಲೆ ಆ ರೀತಿಯಾದ ಒಂದು ಪಾಲನೆ ಮಾಡಿದ ಜನರು ದೇವರು ಅಷ್ಟೆಲ್ಲ ಪ್ರೀತಿ ತೋರಿಸಿದರೂ ಸಹ ಅವರನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ದೇವರು ಬಹಳ ಮನನೊಂದು ಇಂದಿನ ಮೊದಲನೇ ವಾಚನದಲ್ಲಿ ಹೇಳ್ತಾ ಇದ್ದಾರೆ, ನಾನು ಅಷ್ಟೆಲ್ಲ ಲಾಲನೆ ಪಾಲನೆ ಮಾಡಿದೆ, ಒಂದು ತಾಯಿಯ ರೀತಿ ಒಂದು ಅಂಬೆಗಾಲಿಡುವಂತೆ ನಾನು ಹಲವಾರು ರೀತಿ ಸಹಾಯ ಮಾಡಿದೆ, ಆದರೂ ಜನರೇನು ಮಾಡಿದ್ದಾರೆ, ನಾನು ನಿರ್ಲಕ್ಷಿಸಿ ಹೋಗಿದ್ದಾರೆ. ಆದರೆ ನಾನು ಅವರ ಮೇಲಿರುವಂಥ ಪ್ರೀತಿಯನ್ನು ಕಡಿಮೆ ಮಾಡೋದಿಲ್ಲ ಅಂತ ತಂದೆಯಾದ ದೇವರು ಇಸ್ರೇಲ್ ಜನರಿಗೆ ಹೇಳ್ತಾ ಇದ್ದಾರೆ. ಆ ಇಸ್ರೇಲ್ ಜನರು ಒಂದು ಬಲಿಷ್ಠ ರಾಷ್ಟ್ರ ಅಂತ ದೇವರು ಆರಿಸ್ಕೊಳ್ಳಿಲ್ಲ.
ಬದಲಿಗೆ ಅತೀ ತೀರಾ ಕಡಿಮೆ ಅಂತ ಒಂದು ಎಲ್ಲ ಜನಾಂಗಗಳಿಂದ ತುಂಬ ಕಡಿಮೆ ಆಗಿದ್ದಾರೆ. ಆ ಕಾರಣದಿಂದ ದೇವರು ಆರಿಸ್ಕೊಂಡ್ರು. ಇಂದು ನಾನೊಬ್ಬ ದೊಡ್ಡ ಶ್ರೀಮಂತನಾಗಿದ್ದರೆ ಮಾತ್ರ ದೇವರು ಆಶೀರ್ವಾದ ಕೊಡ್ತಾನೆ ಅಂತಲ್ಲ. ನಾನು ಒಬ್ಬ ಬಡವನಾಗಿರ್ಬೋದು, ನಾನು ಎಂಥ ಒಂದು ಕೀಳಾದ ಒಂದು ಸ್ಥಳದಲ್ಲಿರ್ಬೋದು, ದೇವರ ಪ್ರೀತಿ ಮಾತ್ರ ಎಂದಿಗೂ ಸಹ ಕಡಿಮೆಯಾಗಲು ಸಾಧ್ಯವಿಲ್ಲ. ಆ ಕಾರಣದಿಂದ ಆದ್ಮೇಲೆ ಆ ಪ್ರೀತಿಯ ಒಂದು ಅನುಭವವನ್ನು ನಾವು ಪಡೆಯಬೇಕಾಗಿದೆ. ನಾವು ಬೈಬಲ್ ಗ್ರಂಥದಲ್ಲಿ ನಾವು ಹಲವಾರು ಸ್ಥಳಗಳಲ್ಲಿ ದೇವರು ಯಾವ ರೀತಿ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸಿದರು ಅಂತ ನಾವು ನೋಡಬಹುದು. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 3:16 ನಾವು ಹೇಳುವಂತೆ, ದೇವರು ಈ ಲೋಕವನ್ನು ಎಷ್ಟು ಪ್ರೀತಿಸಿದರೆ ಅಂದರೆ ತಮ್ಮ ಏಕೈಕ ಪುತ್ರರನ್ನೇ ಈ ಲೋಕಕ್ಕೆ ದಾರಿ ಹಿಡಿದರು. ಅಷ್ಟು ಪ್ರೀತಿಯನ್ನು ತೋರಿದವರು ನಮ್ಮ ತಂದೆಯಾದ ದೇವರಾಗಿದ್ದಾರೆ. ಆ ಪ್ರೀತಿಯನ್ನು ತೋರ್ಪಡಿಸಿದವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 19:14 ನಾವು ನೋಡ್ತೇವೆ, ದೇವರು ಯಾವ ರೀತಿ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಏಕೆಂದರೆ ಅವ್ರನ್ನು ತಡೆಯಬೇಡಿ, ಸ್ವರ್ಗ ಸಾಮ್ರಾಜ್ಯ ಅವರಿಗೆ ಸೇರುತ್ತದೆ, ಅವರದು ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳನ್ನು ಕಂಡು ಮಿಡುಗುವ ಹೃದಯ ಪ್ರಭು ಯೇಸು ಕ್ರಿಸ್ತನ ಹೃದಯವಾಗಿದೆ. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 5:32 ಹೇಳುವಂತೆ, ನಾನು ಬಂದಿರುವುದು ಪಾಪಿಗಳ ಉದ್ಧಾರಕ್ಕಾಗಿ ಎಂದು. ಪಾಪಿಗಳಿಗೆ ಕ್ಷಮೆ ನೀಡುವಂತಹ ಹೃದಯ ಪ್ರಭು ಯೇಸು ಕ್ರಿಸ್ತರ ಹೃದಯವಾಗಿದೆ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 9:36 ಹೇಳುವಂತೆ, ಜನಸಾಗರವನ್ನು ಕಂಡು ಪ್ರಭು ಯೇಸು ಕ್ರಿಸ್ತರ ಮನ ಕರುಗಿತು, ಏಕೆಂದರೆ ಅವರು ಕುರುಬನಿಲ್ಲದ ಕುರಿಗಳಂತೆ ಇದ್ದರು. ನಾವೆಲ್ಲರೂ ಚದುರಿ ಹೋದಾಗ ಒಟ್ಟಾಗಿ ಸೇರಿಸುವವನು ಒಬ್ಬ ಕುರುಬನಾಗಿದ್ದಾನೆ. ಆ ಕುರುಬ ಪ್ರಭು ಯೇಸು ಆಗಿದ್ದಾರೆ. ಅಂಥ ಹೃದಯ ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೃದಯವಾಗಿದೆ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 11:28 ಹೇಳುವಂತೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಕಷ್ಟ ಪಡುವವರಿಗೆ ಮಿಡಿಯುವಂತಹ ಹೃದಯ ಪ್ರಭು ಯೇಸು ಕ್ರಿಸ್ತರ ಹೃದಯವಾಗಿದೆ. ಕೊನೆಯದಾಗಿ ಆದ್ಮೇಲೆ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 23:28 ಹೇಳುವಂತೆ, ನನಗಾಗಿ ಅಳಬೇಡಿ, ನಿಮ್ಮ ಮಕ್ಕಳಿಗಾಗಿ ಅಳಿರಿ ಎಂದು ಜೆರುಸಲೇಮಿಯರಿಗೆ ಸಾಂತ್ವನವನ್ನು ನೀಡಿದಂತೆ, ನಾವು ಕಷ್ಟದಲ್ಲಿರುವಾಗ, ನಾವು ನೋವಿನಲ್ಲಿರುವಂತಹ ಸಾಂತ್ವನ ನೀಡುವಂತಹ ಹೃದಯ ಪ್ರಭು ಯೇಸು ಕ್ರಿಸ್ತರ ಹೃದಯವಾಗಿದೆ. ಆದ್ಮೇಲೆ ಆ ಕ್ರಿಸ್ತನ ಹೃದಯದಂತೆ ನಮ್ಮ ಹೃದಯವು ಸಹ ಆಗಬೇಕು. ಆ ಕ್ರಿಸ್ತನ ಹೃದಯದಲ್ಲಿ ಯಾವುದೇ ಕಲ್ಮಶ ಇಲ್ಲ, ಯಾವುದೇ ದೋಷ ಇಲ್ಲ, ಯಾವುದೇ ರೋಷವಿಲ್ಲ. ಸದಾ ಆ ಹೃದಯದಿಂದ ಪ್ರೀತಿ ಬರುತ್ತದೆ. ಅದೇ ರೀತಿಯಾದ ಪ್ರೀತಿ ನಮ್ಮ ಹೃದಯವಾಗಿರಬೇಕಾಗಿದೆ. ಅದೇ ರೀತಿಯಾದ ಹೃದಯ ನಮ್ಮ ಹೃದಯವಾಗಿರಬೇಕಾಗಿದೆ. ಒಂದು ಕನ್ನಡಿಯನ್ನು ಮುಂದೆ ನಾವು ನಿಂತ್ಕೊಂಡ್ರೆ, ನಾವು ಚೆನ್ನಾಗಿ ಅಂದವಾಗಿ ಡ್ರೆಸ್ ಮಾಡಿಕೊಂಡ್ರೆ, ಚೆನ್ನಾಗಿ ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ. ಆದರೆ ಏನೂ ಒಂದು ರೆಡಿ ಮಾಡ್ಕೊಂಡಿಲ್ಲ ಅಂದರೆ ವಿಕಾರವಾಗಿ ಕಾಣಿಸ್ತೀವಿ. ಅದೇ ರೀತಿ ಯಾವ ರೀತಿ ಕನ್ನಡಿಯು ನಮ್ಮ ಮೊಗವನ್ನು ಪ್ರತಿಬಿಂಬಿಸ್ತದೋ, ಅದೇ ರೀತಿ ನಮ್ಮ ಹೃದಯವು ನಾನು ಎಂಥ ಒಂದು ಮನುಷ್ಯ, ನಾನು ಎಂಥ ಒಂದು ವ್ಯಕ್ತಿತ್ವ ಉಳ್ಳವನು ಅಂತ ಪ್ರತಿಬಿಂಬಿಸಬೇಕಾಗಿದೆ. ಆ ಕಾರಣದಿಂದ ಆದಮೇಲೆ ಪರರನ್ನು ಪ್ರೀತಿಸುವ, ಪರರನ್ನು ಕ್ಷಮಿಸುವ, ನಿಷ್ಕಲ್ಮಶವಿಲ್ಲದಂತಹ ಹೃದಯವಾಗಲು ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಪಾಪಗಳಿಂದ ದೇವರ ಪ್ರೀತಿಯನ್ನು ಮರೆತರೂ ಅವರು ನಮ್ಮನ್ನು ಮರೆಯುವುದಿಲ್ಲ. ಮನುಷ್ಯರನ್ನು ಮನುಷ್ಯರಂತೆ ಪ್ರೀತಿಸಲು ತಮ್ಮ ಒಬ್ಬನೇ ಮಗನನ್ನು ಮನುಷ್ಯನಾಗಿ ಕಳುಹಿಸಿ ಅವರ ಪ್ರೀತಿಯ ಹೃದಯದ ಮೂಲಕ ತಮ್ಮನ್ನು ನಿರಂತರವಾಗಿ ಪ್ರೀತಿಸುತ್ತಾ ಬರುತ್ತಿದ್ದಾರೆ. ಈ ಪ್ರೀತಿಯ ತಂದೆಯ ಮುಂದೆ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಅರ್ಪಿಸಿ ಅವುಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭು ನಾನು ಪ್ರಾರ್ಥಿಸುವೆ ಸದಾ ನಿನ್ನನ್ನು. ಪ್ರಭು ನಾನು ಪ್ರಾರ್ಥಿಸುವೆ ಸದಾ ನಿನ್ನನ್ನು. ನಮ್ಮ ಜಗದ್ಗುರು, ಧರ್ಮಾಧ್ಯಕ್ಷರು, ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಮತ್ತು ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವವರೆಲ್ಲರೂ ಯೇಸುವಿನ ಹೃದಯದ ಪ್ರೀತಿಯನ್ನು ಹೇರಳವಾಗಿ ಪಡೆದು ಅವರ ಜೀವಂತ ಸಾಕ್ಷಿಗಳಾಗಿ ದೇವರ ಸಾಮ್ರಾಜ್ಯವನ್ನು ಸಾರಲು ಬೇಕಾದ ಅನುಗ್ರಹವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಪ್ರಭು ನಾನು ಪ್ರಾರ್ಥಿಸುವೆ
ಸದಾ ನಿನ್ನನ್ನು. ಯೇಸುವಿನ ಪವಿತ್ರ ಹೃದಯದ ಪಟವನ್ನು ಸ್ಥಾಪಿಸಿರುವ ಎಲ್ಲ ಮನೆಗಳನ್ನು ವಿಶೇಷವಾಗಿ ಆಶೀರ್ವದಿಸಿ ಅಲ್ಲಿ ವಾಸಿಸುವವರು ಯೇಸುವಿನ ಪವಿತ್ರ ಹೃದಯದ ಆಶ್ರಯದಲ್ಲಿ ವಿಶ್ವಾಸ ಪ್ರಾರ್ಥನೆಗಳೊಂದಿಗೆ ಪ್ರೀತಿಯಿಂದ ಬಾಳುತ್ತಾ ಎಲ್ಲ ಕಷ್ಟಗಳಿಂದ ಮುಕ್ತರಾಗುವಂತೆ ಪ್ರಾರ್ಥಿಸೋಣ. ಪ್ರಭು ನಾನು ಪ್ರಾರ್ಥಿಸುವೆ ಸದಾ ನಿನ್ನನ್ನು. ದೈಹಿಕ ಅನಾರೋಗ್ಯದಿಂದ ಮಾನಸಿಕ ನೋವಿನಿಂದ ಬಳಲುತ್ತಿರುವವರು ಪವಿತ್ರ ಹೃದಯದ ಆಶೀರ್ವಾದಗಳಿಂದ ಸಾಂತ್ವನ ಪಡೆದು ಶೀಘ್ರವಾಗಿ ಗುಣ ಹೊಂದಿ ಆರೋಗ್ಯವನ್ನು ಮನಃಶಾಂತಿಯನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಪ್ರಭು ನಾನು ಪ್ರಾರ್ಥಿಸುವೆ ಸದಾ ನಿನ್ನನ್ನು. ಈ ಪವಿತ್ರ ಹೃದಯ ನವೇನ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರು ದೇವರ ವಿಶೇಷ ಆಶೀರ್ವಾದದಿಂದ ತಮ್ಮೆಲ್ಲ ಉದ್ದೇಶಗಳನ್ನು ಈಡೇರಿಸಿಕೊಂಡು ಯೇಸುವಿನ ಪವಿತ್ರ ಹೃದಯ ಪ್ರೀತಿಯಲ್ಲಿ ಸದಾ ನೆಲೆಗೊಂಡು ಬಾಳುವಂತೆ ಪ್ರಾರ್ಥಿಸೋಣ. ಪ್ರಭು ನಾನು ಪ್ರಾರ್ಥಿಸುವೆ ಸದಾ ನಿನ್ನನ್ನು. ಆತ್ಮೀಯರೇ, ಈಗ ಮೌನವಾಗಿ ನಮ್ಮ ವೈಯಕ್ತಿಕ ಬೇಡಿಕೆಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತರು ಪರಿಶುದ್ಧತ ಬುಗ್ಗೆಯೂ ಆದ ದೇವರೇ, ಪ್ರಾಮಾಣಿಕ ಹೃದಯದಿಂದ ಉನ್ನತ ಆಲೋಚನೆಗಳಿಂದ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ದಮ್ಯ ಸನ್ನಿಧಿಯಲ್ಲಿ ಬಾಳಲು ಆಶಿಸುತ್ತೇವೆ. ಆದರೆ ಬಲಹೀನರಾದ ನಾವು ಪ್ರೀತಿಯಿಂದ ಪ್ರಲೋಭನೆ ಪಾಪಲು ಬಿದ್ದು ನಿಮ್ಮ ದಿವ್ಯ ಕುಮಾರರ ಹೃದಯವನ್ನು ಗಾಯಗೊಳಿಸಿದ್ದೇವೆ. ನಿಮ್ಮ ಮಧುರ ಪ್ರೀತಿಯಿಂದ ನಮ್ಮನ್ನು ಕ್ಷಮಿಸಿರಿ. ನಿಮ್ಮ ಮುಂದಿಟ್ಟಿರುವ ಈ ಪ್ರಾರ್ಥನೆಗಳನ್ನು ಆಲಿಸಿ ಈಡೇರಿಸಬೇಕೆಂದು ನಿಮ್ಮ ಕುಮಾರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ಎದ್ದು ನಿಲ್ಲೋಣ. ಇಂದು ನಾವು ಯೇಸುವಿನ ಪವಿತ್ರ ಹೃದಯದ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ನಮ್ಮ ವಿಶ್ವಾಸದ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರ ಆತ್ಮದಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಏನ ಕೊಡಲಿ ಏನ ನೀಡ ನಿನ್ನ ಪಾದಕ್ಕೆ. ಏನ ಕೊಡಲಿ ಏನ ನೀಡ ನಿನ್ನ ಪಾದಕ್ಕೆ. ನಿನ್ನ ದೇಹವೇ ದೀಪವು, ನಿನ್ನ ರೂಪದ ಬಿಂಬವು,
ಶುದ್ಧ ಬೆವರಿನ ಹನಿಗಳ ಬೆರೆಸಿ ಮಾಡಿದ ಎಣ್ಣೆಯು ರಾಗದ್ವೇಷವ ಬೂದಿ ಮಾಡಿ ಬೆಳಗು ನೀಡಲಿ. ಅಂದವಾದ ನಿನ್ನ ಪೀಠಕ್ಕೆ ಅಳತೆಯಾಗಲಿ ದೇವಾ. ಏನ ಕೊಡಲಿ ಏನ ನೀಡಲಿ ನಿನ್ನ ಪಾಲನೆ, ಏನ ಕೊಡಲಿ ಏನ ನೀಡಲಿ ನಿನ್ನ ಪಾಲನೆ. ಚಿನ್ನ ನೀಡಲು ಅಂಜಿಕೆ, ಮೆಚ್ಚನಿ ಬೂಟಾಟಿಕೆ, ವಸ್ತು ಸಿರಿ ಶೃಂಗಾರವು ಕುಡಿಗೆ ಕೇವಲ ಆಟಿಕೆ. ಆತ್ಮಕ್ಕಿಂತ ಬೇರೆ ಸ್ವಂತ ಕೊಡಲು ಏನಿದೆ, ಸತ್ಯವನ್ನು ಹೊತ್ತು ತಂದ ಕಣಜವಾಗಿದೆ ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶತಾಪಿತನ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪ್ರಿಯ ಪುತ್ರರ ಹೃದಯದ ವರ್ಣಿಸಲು ಅಸಾಧ್ಯವಾದ ಪ್ರೀತಿಯನ್ನು ಲಕ್ಷಿಸಿರಿ. ಅದರಿಂದಾಗಿ ನಮ್ಮ ಅರ್ಪಣೆಯು ನಿಮಗೆ ಸ್ವೀಕಾರ ಯೋಗ್ಯ ಕೊಡುಗೆಯು ನಮ್ಮ ಪಾಪಗಳ ಪರಿಹಾರವೂ ಆಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಶಿಲ್ವೆಗೇರಿಸಲ್ಪಟ್ಟ ಕ್ರಿಸ್ತರು ಅಮೋಘ ಪ್ರೀತಿಯಿಂದ ನಮಗೋಸ್ಕರ ತಮ್ಮನ್ನೇ ಅರ್ಪಿಸಿದರು. ಈಟಿಯಿಂದ ತಿವಿದು ತೆರೆಯಲಾದ ತಮ್ಮ ಪಾರ್ಶ್ವದಿಂದ ರಕ್ತ ಮತ್ತು ನೀರನ್ನು ಸುರಿಸಿ ಧರ್ಮಸಭೆ ಸಂಸ್ಕಾರಗಳ ಬುಗ್ಗೆಯನ್ನು ತೆರೆದರು. ಹೀಗೆ ರಕ್ಷಕರು ತೆರೆಯಲಾದ ಹೃದಯದಿಂದ ಆಕರ್ಷಿತರಾಗಿ ಅವರ ರಕ್ಷಣೆಯ ಚಿಲುಮೆಯಿಂದ ಎಲ್ಲರೂ ಸಂತೋಷದಿಂದ ರಕ್ಷಣೆಯ ಜಲವನ್ನು ಸೇದುವಂತೆ ಮಾಡಿದರು. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ನಿರಂತರವಾಗಿ ಕೊಂಡಾಡಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರರು ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರರು ಪ್ರಭುದೇವರು. ಹೋಸಾನಾ 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 ಹೋಸಾನಾ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿ ಮಹೋನ್ನತದಲ್ಲಿ
ಪಾತ್ರರು ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಂದ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರಿಂದ ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಯ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಮರಿಯ ಮಾರ್ಗರೇಟ್ ಅವರಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಆತ್ಮೀಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. La 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 la. ತಣಿವು ಜೀವಕ್ಕೆ, ನಲಿವು ಭಾವಕ್ಕೆ ಕ್ರಿಸ್ತ ಜೊತೆ ಇದ್ದರೆ, ದುಡಿವ ಹೆಗಲಿಗೆ, ದಣಿದ ಹೃದಯಕ್ಕೆ ಕ್ರಿಸ್ತನೇ ಆಸರೆ. ತಣಿವು ಜೀವಕ್ಕೆ, ನಲಿವು ಭಾವಕ್ಕೆ ಕ್ರಿಸ್ತ ಜೊತೆ ಇದ್ದರೆ, ದುಡಿವ ಹೆಗಲಿಗೆ, ದಣಿದ ಹೃದಯಕ್ಕೆ ಕ್ರಿಸ್ತನೇ ಆಸರೆ. ಕೊರತೆ ಇನ್ನೆಲ್ಲಿದೆ, ಕ್ರಿಸ್ತ ಕುರಿಗಾಯಿಯೇ. ಕೊರತೆ ಇನ್ನೆಲ್ಲಿದೆ, ಕ್ರಿಸ್ತ ಕುರಿಗಾಯಿಯೇ. ದಿಡಿಕೊಳಗಳ ಬಳಿಗೆ ನನ್ನ ಕಷ್ಟ ಕರೆದೊಯ್ದರು, ಕಂಗೊಳಿಸುವ ಹಸಿರಿನ ಬಳಿ ನನ್ನ ತಂಗಿಸುವರು. ಕ್ರಿಸ್ತ ನೀನಿರಲು ಕೊರತೆ ನಾ ಕಾಣೆನು. ಕ್ರಿಸ್ತ ನೀನಿರಲು ಕೊರತೆ ನಾ ಕಾಣೆನು.
ಕಲ್ಲಿನ ಕಣಿವೆಯರು ನಡೆದರು ಅಂಜೆನು ನನಗಾಗಿ ನಿಂತಿಹರು ನನ್ನ ಕಾಯುವರು ಯೇಸು ಮಾರ್ಗ ತೋರ್ವರು ಸನ್ಮಾರ್ಗ ನನಗರು ಚೇತನ ನೀಡುವರು ಪುನಃ ಚೇತನ ನನಗರು ಕ್ರಿಸ್ತ ನೀನಿರಲು ಕೊರತೆ ನಾ ಕಾಣೆನು ಕ್ರಿಸ್ತ ನಿಂತಿರಲು ಕೊರತೆ ನಾ ಕಾಣೆನು ರಸದಲ್ಲಿ ನನ್ನೇಸು ಬರುವರು ಈ ದೇಹವನು ನನ್ನಾತ್ಮವನು ತಣಿಸಿ ತಂಬರು ಈ ರೊಟ್ಟಿಯಲ್ಲಿ ಈ ರಸದಲ್ಲಿ ನನ್ನೇಸು ಬರುವರು ಈ ದೇಹವನು ನನ್ನಾತ್ಮವನು ತಣಿಸಿ ತಂಬರು ಅಂತರಂಗಕ್ಕೆ ಶುದ್ಧಿ ತರುವರು ಬಹಿರಂಗ ಬದುಕಿಗೆ ಬೆಳಕು ತೋರುವರು ಕ್ರಿಸ್ತ ನೀನಿರಲು ಕೊರತೆ ನಾ ಕಾಣೆನು ಕ್ರಿಸ್ತ ನೀನಿರಲು ಕೊರತೆ ನಾ ಕಾಣೆನು. ನಿಂದೆ ಪರಿಹಾರ ಪ್ರಾರ್ಥನೆ. ಯೇಸುವಿನ ಪವಿತ್ರ ಹೃದಯವೇ, ನಿಮ್ಮ ಪ್ರೀತಿಯ ಪರಮ ಪ್ರಸಾದವಾಗಿ ಪರಮ ಪವಿತ್ರ ಪ್ರಸಾದದಲ್ಲಿ ದೇವರಾಗಿರುವ ದೇವರಾದ ನಿಮಗೆ ಆಗಿರಬಹುದಾದ ನಿಂದೆ ಅವಮಾನಗಳಿಗೆ ಪರಿಹಾರವಾಗಿ ನಮ್ಮನ್ನೇ ನಿಮಗೆ ಸಮರ್ಪಿಸುತ್ತೇವೆ. ಇಂದಿನಿಂದ ನಮ್ಮ ಆಲೋಚನೆ, ನುಡಿ, ನಮ್ಮೆಲ್ಲ ಕ್ರಿಯೆಗಳನ್ನು ನಾವು ಅನುಭವಿಸುವ ಕಷ್ಟ ನೋವುಗಳನ್ನು ಪರಿಹಾರವಾಗಿ ಒಪ್ಪಿಕೊಂಡು ನಾವು ಉತ್ತಮವಾದ ಬಾಳನ್ನು ನಡೆಸಲು ಸಹಾಯ ಮಾಡಿರಿ. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿ ನಿಮಗಾಗಿಯೇ ಬಾಳಿ ಎಂದೆಂದೂ ನಿಮಗೆ ಮೆಚ್ಚುಗೆಯಾಗುವಂತೆ ಇರಲು ನಿಮ್ಮ ದಯೆಯನ್ನು ತೋರಿರಿ. ಆಮೆನ್. ವ್ಯಾಧಿಷ್ಠರ ಕ್ಷೇಮಕ್ಕಾಗಿ ಪ್ರಾರ್ಥನೆ. ಪ್ರಭುವೇ, ಶರೀರ ಬಲಹೀನತೆಯಿಂದ ತೊಳಲುವ ನಿಮ್ಮ ಸೇವಕ ಸೇವಕಿಯರನ್ನು ನೋಡಿರಿ. ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ. ನಾವು ನಮ್ಮ ಕಷ್ಟ ಸಂಕಟಗಳಿಂದ ವಿಮುಕ್ತರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಾರ್ಥಿಸೋಣ. ಪ್ರಭು, ಈ ಪ್ರೀತಿಯ ಸಂಸ್ಕಾರವು ನಮ್ಮ ಹೃದಯಗಳಲ್ಲಿ ನಿಮ್ಮ ಪ್ರೇಮಾಗ್ನಿಯು ಅತಿ ಉರಿಯುವಂತೆ ಮಾಡಲಿ. ನಿಮ್ಮ ಪುತ್ರರತ್ತ ನಾವು ಸದಾ ಆಕರ್ಷಿತರಾಗಿ ನಮ್ಮ ನೆರೆಯವರಲ್ಲಿ ಅವರನ್ನು ಕಾಣಲು ಕಲಿಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ
ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ವಂದನೆ ಸ್ವಾಮಿ ಡ್ಯಾನಿಯಲ್, ವಂದನೆ ಸ್ವಾಮಿ ಬಾಲರಾಜ್ ಮತ್ತು ವಂದನೆ ಸ್ವಾಮಿ ರಾಯಪ್ಪ ಇವರ ಪರವಾಗಿ ಇವತ್ತು ನಾವು ಪ್ರಭು ಯೇಸುವಿನ ಪೂಜೆ ಹೃದಯದ ಹಬ್ಬವನ್ನು ಆಚರಿಸುವಾಗ ಹಬ್ಬದ ಶುಭಾಶಯಗಳನ್ನು ನಿಮಗೆ ಕೋರುತ್ತೀವಿ. ಪ್ರಭು ಯೇಸು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ತಮ್ಮ ಪ್ರೀತಿಯಿಂದ ನಿಮ್ಮನ್ನು ಎಂದೆಂದಿಗೂ ಕಾಪಾಡಿ ಮುನ್ನಡೆಸಲಿ ಎಂದು ಪ್ರಾರ್ಥಿಸುತ್ತೀವಿ. ಇವತ್ತು ಸಂಜೆ 4:15 ಗಂಟೆ ಬಲಿಪೂಜೆ, ಇಂಗ್ಲಿಷ್ ಬಲಿಪೂಜೆ ಆದ ನಂತರ ಧ್ವಜಾರೋಹಣ. ಆ ಧ್ವಜಾರೋಹಣದಲ್ಲಿ ಕೂಡ ನೀವು ಭಾಗವಹಿಸಿ ಯೇಸುವಿನ ಪೂಜೆಯ ಹೃದಯದ ಆಶೀರ್ವಾದ ಪಡೆಯಲು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಹಬ್ಬಕ್ಕೆ ಹಲವಾರು ಖರ್ಚುಗಳು ಇರುತ್ತವೆ, ನಿಮಗೆ ಗೊತ್ತು. ಅದು ನಿಮ್ಮ ಉದಾರ ಕೊಡುಗೆಯನ್ನು ಸಹ ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಬಲಿಪೂಜೆಗೆ ನೀವು ನಿಮ್ಮ ಅಗತ್ಯಗಳನ್ನು ಕೊಡಬೇಕಾದರೆ ಆಚೆ ಕಡೆ ಸಿಸ್ಟರ್ಸ್ಗಳು ಕೂತಿರುತ್ತಾರೆ. ಈ ವಾರದಲ್ಲಿ ಬರುವ ತಿಂಗಳಿನ ಬಲಿಪೂಜೆ ಕೂಡ ನೀವು ಅಲ್ಲಿ ಕೊಡಬಹುದು. ಎಲ್ಲಿರುವೆ ನಿನ್ನ ನರಸುವೆ, ನೀನೆಲ್ಲಿರುವೆ ಮನದಲ್ಲಿ ತುಂಬಿರುವೆ, ನಿನ್ನ ನರಿಯುವೆ ನಿನ್ನ ಬಿಡದಿರುವೆ. ದೇವ ಎಲ್ಲಿರುವೆ ನಿನ್ನ ನರಸುವೆ, ನೀನೆಲ್ಲಿರುವೆ ಮನದಲ್ಲಿ ತುಂಬಿರುವೆ, ನಿನ್ನ ನರಿಯುವೆ ನಿನ್ನ ಬಿಡದಿರುವೆ. ಬಾ ಎನ್ನೊಡೆಯ ಲೋಕದ ಒಡೆಯ, ನಿನ್ನ ಪ್ರೀತಿಸುವೆ ಹೃದಯದಿ ಪ್ರಾರ್ಥಿಸುವೆ. ಬಾ ಎನ್ನೊಡೆಯ ಲೋಕದ ಒಡೆಯ, ಬಾ ಎನ್ನೊಡೆಯ ಲೋಕದ ಒಡೆಯ, ನಿನ್ನ ಪ್ರೀತಿಸುವೆ ಹೃದಯದಿ ಪ್ರಾರ್ಥಿಸುವೆ, ಅಂದರಾಗದಂತೆ ಮಾಡು ಎನ್ನ ಪ್ರಿಯ, ನಿನ್ನ ನಂಬಿರುವ ಎನ್ನರ
ರಕ್ಷಿಸಿದೆ. ನಿನ್ನ ನಂಬಿರುವ ಎನ್ನ ರಕ್ಷಿಸಿದೆ. ದೇವ ಎಲ್ಲಿರುವೆ, ಸಹನೆಯಿಂದಲೇ ಕಷ್ಟ ಸಹಿಸಿರುವೆ. ಪ್ರೀತಿಯ ಮಾರ್ಗದಲ್ಲಿ ಎನ್ನನ್ನು ನಡೆಸಿರುವೆ. ಸಹನೆಯಿಂದಲೇ ಕಷ್ಟ ಸಹಿಸಿರುವೆ. ಸಹನೆಯಿಂದಲೇ ಕಷ್ಟ ಸಹಿಸಿರುವೆ. ಪ್ರೀತಿಯ ಮಾರ್ಗದಲ್ಲಿ ಎನ್ನನ್ನು ನಡೆಸಿರುವೆ. ಕರ್ತನೇ ನಿನ್ನನ್ನು ನೋಯಿಸಿದೆ. ನಿನ್ನ ಸಹನೆಯ ಎನ್ನಲ್ಲಿ ಬೀರಿದೆ. ನಿನ್ನ ಸಹನೆಯ ಎನ್ನಲ್ಲಿ ಬೀರಿದೆ. ದೇವ ಎಲ್ಲಿರುವೆ, ನಿನ್ನ ನರಸುವೆ. ನೀನೆಲ್ಲಿರುವೆ, ಮನದಲ್ಲಿ ತುಂಬಿರುವೆ. ನಿನ್ನ ಬಿಡದಿರುವೆ, ನಿನ್ನ ಬಿಡದಿರುವೆ. ದೇವ ಎಲ್ಲಿರುವೆ. ಯೇಸುವೆ ಸ್ತೋತ್ರಂ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವಿಗೆ ಮಹಿಮೆ. ಯೇಸುವೆ ಮಹಿಮೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಪವಿತ್ರ ಹೃದಯದ ಯೇಸುವೆ, ನಿಮ್ಮನ್ನು ಬಾಗಿ ನಮಿಸಲು ನಾವೆಲ್ಲರೂ ಒಂದೇ ಕುಟುಂಬವಾಗಿ ಇಲ್ಲಿ ನೆರೆದಿದ್ದೇವೆ. ಈ ಜಗಕ್ಕೆ ಪ್ರೀತಿಯನ್ನು ಹಂಚಲು ನೀವು ಆಗಮಿಸಿದಿರಿ. ಅದೇ ಪ್ರೀತಿಯನ್ನು ನಾವು ಅನುಭವಿಸಿ ನಿಮ್ಮ ಪ್ರೀತಿಯನ್ನು ನಾವು ಪರರಿಗೆ ನೀಡುವ ಸಾಧನಗಳಾಗಲು ಪ್ರೇರೇಪಿಸಿ ಪ್ರಭು ಯೇಸುವೆ. ಆ ಪ್ರೀತಿಯ ಅನುಭವದಿಂದ ನಮ್ಮ ಕುಟುಂಬಗಳಲ್ಲಿ ಸದಾ ಶಾಂತಿ, ಪ್ರೀತಿ, ನೆಮ್ಮದಿ, ಸಮಾಧಾನವು ಯಾವಾಗಲೂ ನೆಲೆಯುವಂತೆ ಕರುಣಿಸಿರಿ ಪ್ರಭು ಯೇಸುವೆ. ಶಾಂತಿಯ, ಪ್ರೀತಿಯ, ಕರುಣೆಯ ದೂತರಾದ ಪ್ರಭು ಯೇಸುವೆ, ನಮ್ಮ ಮೇಲೆಯೂ ನಮ್ಮ ಕುಟುಂಬದ ಮೇಲೆಯೂ ನಿಮ್ಮ ಅನುಗ್ರಹವನ್ನು, ನಿಮ್ಮ ಚಿತ್ತವನ್ನು ನೆರವೇರಿಸುವ ಆಶೀರ್ವಾದವನ್ನು ದಯಪಾಲಿಸಿ ಪ್ರಭು ಯೇಸುವೆ. ನೀವಿಲ್ಲದೆ ನಾವು ಒಂದೇ ಒಂದು ಕಾರ್ಯವನ್ನು ಸಹ ಮಾಡಲು ಸಾಧ್ಯವಲ್ಲ ಪ್ರಭು ಯೇಸುವೆ. ಇಂದು ನಮ್ಮ ಎಲ್ಲ ಕಾರ್ಯಗಳನ್ನು ಬದಿಗೊತ್ತು ಇಂದು ನಿಮ್ಮ ಪಾದಚರಣಕ್ಕೆ ಬಿದ್ದು ನಮ್ಮ ಕೋರಿಕೆಗಳನ್ನು ಸಮರ್ಪಿಸಲು ಕುಟುಂಬದ ಸಮೇತವಾಗಿ ನಾವಿಲ್ಲಿ ಆಗಮಿಸಿದ್ದೇವೆ ಪ್ರಭು ಯೇಸುವೆ. ನಿಮ್ಮ ದಿವ್ಯ ಹೃದಯದಿಂದ ಹೊರಹೊಮ್ಮಿದ ಆ ದಿವ್ಯ ಕಿರಣಗಳು ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೆಯೂ ಬೀಳುವಂತೆ ಅನುಗ್ರಹಿಸಿ ಪ್ರಭು ಯೇಸುವೆ. ನಿಮ್ಮನ್ನು ನಾವು ಪ್ರತಿ ಕ್ಷಣ ಕಾಣುತ್ತಾ ನಿಮ್ಮ ಪ್ರೀತಿಯನ್ನು ನಾವು ಅನುಭವಿಸುತ್ತಾ ಆ ಪ್ರೀತಿಯನ್ನು ಜಗತ್ತಿಗೆ ಸಾರುವ ಸಾಧನವಾಗುವಂತೆ ಕರುಣಿಸಿ ಪ್ರಭು ಯೇಸುವೆ. ಆತ್ಮೀಯರೇ, ಈಗ ಮೌನವಾಗಿ ಆ ಕ್ರಿಸ್ತನನ್ನು ನಮಿಸೋಣ ಹಾಗೂ ಆ ಕ್ರಿಸ್ತನಿಗೆ ಭಕ್ತಿಯಿಂದ ಹೇಳೋಣ.
ನಾನಿನ್ನ ಪ್ರೀತಿಸುವೆ ಯೇಸುವೆ, ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನ ಸಂತೋಷದ ಸಮಯದಲ್ಲಿ ಸಂತೋಷವಾಗಿರುವ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನ ದುಃಖದ ಸಮಯದಲ್ಲಿ ಜೊತೆಗೆ ನಿಂತವರಾದ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನನ್ನು ಕೈ ಹಿಡಿದು ನಡೆಸುವ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನ ಏಳು ಬೀಳುಗಳಲ್ಲಿ ನನ್ನ ಜೊತೆಗಿರುವ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನ ಕುಟುಂಬದ ಜೊತೆಗೂಡಿಸಿ ಆ ಪ್ರೀತಿಯ ಕುಟುಂಬವನ್ನು ನೀಡಿರುವ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನ ಕಷ್ಟದ ಸಮಯದಲ್ಲಿ ಜೊತೆ ಇರುವ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನ ತಂದೆ ತಾಯಿಯಾಗಿರುವ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನ ಜೀವದಾಯಕರಾಗಿರುವ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನ ಉಸಿರಲ್ಲಿ ಉಸಿರಾಗಿರುವ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ಪರರನ್ನು ಪ್ರೀತಿಸಲು ಪ್ರೇರೇಪಣೆ ನೀಡಿದ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ನನ್ನ ಬಾಳಿಗೆ ಬೆಳಕಾಗಿರುವ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ಪರರನ್ನು ಕ್ಷಮಿಸಲು ಉತ್ತೇಜಿಸಿದ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ಶಾಂತಿಯ ದೂತರಾದ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ಜನರೆಲ್ಲರೂ ನನ್ನ ಕೈ ಬಿಟ್ಟಾಗ ಕೈ ಹಿಡಿದು ನಡೆಸಿದ ನಿಮ್ಮನ್ನು ನಾನಿನ್ನ ಪ್ರೀತಿಸುವೆ ಯೇಸುವೆ. ಆತ್ಮೇರೆ, ಈ ರೀತಿ ಹಲವಾರು ವಿಧದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರನ್ನು ಪ್ರೀತಿಸುತ್ತಾ ಹೋಗಬಹುದು. ಹಲವಾರು ಮಹತ್ ಕಾರ್ಯಗಳನ್ನು ಆ ಕ್ರಿಸ್ತನು ನಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಆ ಗಳಿಗೆಗಳನ್ನು ನೆನೆಯುತ್ತಾ ಹೋದರೆ ನಮ್ಮ ಜೀವಮಾನಂತ ನಾವು ಅವರನ್ನು ನಮಿಸುತ್ತಲೇ ಇರಬೇಕು. ಅಷ್ಟು ಪ್ರೀತಿ ಆ ಕ್ರಿಸ್ತನು ನಮ್ಮ ಮೇಲೆ ತೋರಿಸಿದ್ದಾರೆ. ಇಂದು ನಾವು ಸಹ ಆ ಪ್ರೀತಿಯನ್ನು ಅನುಭವಿಸಿಕೊಂಡು ಆ ಪ್ರೀತಿಯನ್ನು ಪಡೆದು ಆ ಪ್ರೀತಿಯನ್ನು ಪರರಿಗೆ ನೀಡುವ ಸಾಧನವಾಗುವಂತೆ ಪ್ರಾರ್ಥಿಸೋಣ. ಹಾಗೂ ಇಂದು ನಾವೆಲ್ಲರೂ ಅಷ್ಟು ಜನ ಇಲ್ಲಿ ನೆರೆದಿದ್ದೇವೆ ಅಂದರೆ ಆ ಕ್ರಿಸ್ತನಲ್ಲಿ ವಿಶ್ವಾಸವಿದೆ. ಆ ಕ್ರಿಸ್ತನಲ್ಲಿ ಏನೇ ಬೇಡಿಕೊಂಡ್ರೂ ಆ ಕ್ರಿಸ್ತ ನೆರವೇರಿಸ್ತಾರೆ ಅಂತ ಸಂಪೂರ್ಣ ನಂಬಿಕೆಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಆ ಪವಿತ್ರ ಹೃದಯದಲ್ಲಿ ಪ್ರಸನ್ನರಾಗಿರುವ, ಈ ರೊಟ್ಟಿಯ ರೂಪದಲ್ಲಿ ಪ್ರಸನ್ನರಾಗಿರುವ ಆ ಕ್ರಿಸ್ತನಲ್ಲಿ ನಮ್ಮ ಬೇಡಿಕೆ ಕೋರಿಕೆಗಳನ್ನು ನಾವು ಅರ್ಪಿಸೋಣ. ಮುಖ್ಯವಾಗಿ ನಮ್ಮ ಕುಟುಂಬವನ್ನು ಸಮರ್ಪಿಸೋಣ, ನಮ್ಮ ಸಮಾಜವನ್ನು, ನಮ್ಮ ದೇಶವನ್ನು, ಹಾಗೂ ಎಲ್ಲ ರೀತಿಯ ಕಾಯಿಲೆ ನೋವುಗಳಿಂದ ನರಳುತ್ತಿರುವವರನ್ನು, ಹಾಗೂ ಎಲ್ಲ ಬೇಡಿಕೆಗಳು, ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಬಂದಿರುವಂಥ ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳನ್ನು ಸಮರ್ಪಿಸಿ ಆ ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ. ಒಂದು ಕ್ಷಣ ಮೌನವಾಗಿ ನಿಮ್ಮ ಬೇಡಿಕೆಗಳೇನಿದೆ ಸಂಪೂರ್ಣವಾಗಿ ಆ ಕ್ರಿಸ್ತನ ಪಾದದ ಬಳಿ ಸಮರ್ಪಿಸಿ, ದೇವರೇ ನಿಮ್ಮಲ್ಲಿ ಕೇಳಿದರೆ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ವಿಶ್ವಾಸವಿಟ್ಟು ಇಲ್ಲಿ ಬಂದಿದ್ದೇನೆ, ಅದ ವಿಶ್ವಾಸದಿಂದ ನನ್ನ ಬೇಡಿಕೆ ಕೋರಿಕೆಗಳೆಲ್ಲವನ್ನು ಈಡೇರಿಸಿ ಅಂತ ಮೌನವಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಳನ್ನು ಆ ಕ್ರಿಸ್ತನ ಪಾದದ ಬಳಿ ಸಮರ್ಪಿಸುತ್ತಾ ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಯೇಸುವಿನ ಪವಿತ್ರ ಹೃದಯಕ್ಕೆ ಮಾನವ ಕುಲದ ಸಮರ್ಪಣಾ ಪ್ರಾರ್ಥನೆ. ಅತ್ಯಂತ ಮಧುರವಾದ ಯೇಸುವೆ, ಮನುಕುಲದ ರಕ್ಷಕರೇ, ನಿಮ್ಮ ಪೀಠದ ಮುಂದೆ ಸೇರಿರುವ ನಮ್ಮನ್ನು ಕಟಾಕ್ಷಿಸಿರಿ. ನಾವು ನಿಮಗೆ ಸ್ವಂತವಾದವರು, ನಿಮಗೆ ಸ್ವಂತವಾಗಿಯೇ ಇರಲು ಆಶಿಸುತ್ತೇವೆ. ಇನ್ನು ಅಧಿಕ ಐಕ್ಯತೆಯಿಂದ ನಿಮ್ಮೊಡನೆ ಒಂದುಗೂಡುವ ಹಾಗೆ ನಮ್ಮಲ್ಲಿ ಒಬ್ಬೊಬ್ಬರೂ ಮನಪೂರ್ವಕವಾಗಿ ನಮ್ಮನ್ನು ಈಗ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇವೆ. ಸ್ವಾಮಿ, ಮನುಷ್ಯರಲ್ಲಿ ಅನೇಕರು ನಿಮ್ಮನ್ನು ಎಂದಿಗೂ ಅರಿತುಕೊಂಡಿದ್ದೇ ಇಲ್ಲ. ಇನ್ನೂ ಹಲವರು ನಿಮ್ಮ ಆಜ್ಞೆಗಳನ್ನು ನಿಂದಿಸಿ ತೃಣೀಕರಿಸಿ ನಿಮ್ಮನ್ನು ಬೇಡವೆಂದು ತಳ್ಳಿಬಿಟ್ಟರು. ಮಹಾಕೃಪೆಯುಳ್ಳ ಯೇಸುವೆ, ಅಂಥವರೆಲ್ಲರ ಮೇಲೆ ದಯೆ ತೋರಿರಿ. ಅವರೆಲ್ಲರನ್ನು ನಿಮ್ಮ ಪವಿತ್ರ ಹೃದಯದ ಬಳಿಗೆ ಸೆಳೆದುಕೊಳ್ಳಿರಿ. ಪ್ರಭುವೇ, ನಿಮ್ಮನ್ನು ಬಿಟ್ಟು ಅಗಲದೆ ಯಾವಾಗಲೂ ಪ್ರಾಮಾಣಿಕರಾದ ವಿಶ್ವಾಸಿಗಳಿಗೆ ಮಾತ್ರವಲ್ಲದೆ ನಿಮ್ಮನ್ನು ತಿರಸ್ಕರಿಸಿ ಆಗಲಿ ಹೋದ ದುಂದುಗಾರನ ಮಕ್ಕಳಿಗೂ ಸಹ ದಯೆ ತೋರಿರಿ. ಇವರೆಲ್ಲರೂ ಹಸಿವಿನಿಂದಲೂ ಕಷ್ಟ ಕಾರ್ಪಣ್ಯದಿಂದಲೂ ನಾಶವಾಗದಂತೆ ನಮ್ಮ ತಂದೆಯ ಮನೆಗೆ ಶೀಘ್ರವಾಗಿ ಬಂದು ಸೇರುವಂತೆ ಕೃಪೆ ನೀಡಿರಿ. ಅಬದ್ಧ ಅಸತ್ಯಗಳಿಂದ ವಂಚಿತರಾದವರಿಗೂ ವಿರೋಧದಿಂದ ದೂರವಾಗಿ ಇರುವವರಿಗೂ ಪ್ರಭು ಆಗಿರಿ. ಎಲ್ಲೆಲ್ಲಿಯೂ ಒಬ್ಬರೇ ಕುರಿಮಂದೆ ಒಂದೇ ಹಿಂಡು ಇರುವಂತೆ ಅವರೆಲ್ಲರನ್ನು ಸತ್ಯದ ಕರೆಗೂ ವಿಶ್ವಾಸದ ಐಕ್ಯತೆಗೂ ಬರಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ
ವೇದಿಗೆ ಎಡೆ ಎತ್ತು ನಿಂತಿದೆ. ಇಂದ್ರಿಯಾತೀತವಾದನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸುವಿನ ಹೃದಯವೇ ಪ್ರಜ್ವಲಿಸುವ ಪ್ರಕಾಶವೇ, ನಿಮ್ಮ ಆಶೀರ್ವಾದದ ಕೃಪೆ ಹರಿದು ಬಂದು ನಮ್ಮ ಆನಂದ ನೆಲೆಸುವುದು. ಯೇಸುವಿನ ಹೃದಯವೇ ಪ್ರಜ್ವಲಿಸುವ ಪ್ರಕಾಶವೇ, ನಿಮ್ಮ ಆಶೀರ್ವಾದದ ಕೃಪೆ ಹರಿದು ಬಂದು ನಮ್ಮ ಆನಂದ ನೆಲೆಸುವುದು. ಯೇಸುವಿಗೆ ಹೃದಯ ಉಂಟು,